ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು 60 ಲಕ್ಷ ಜನರ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತೆ, ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕೆ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನು ಅಂದರೆ 60 ಲಕ್ಷ BPL ಕಾರ್ಡು ಏಕಾಏಕಿ ಕ್ಯಾನ್ಸಲ್ ಆಗಿದೆ ಅಂತೆ. ಯಾಕೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಯಾರ್ಯಾರು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಲಿಂಕ್ ಮಾಡಬೇಕು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟು ರೂಲ್ಸ್ ತೊಗೊಂಡು ಬಂದಿತ್ತಲ್ವ, ಫ್ರೀಯಾಗಿ ಲಿಂಕ್ ಮಾಡಿ ಅಂತ 1-2 ವರ್ಷದ ಮುಂಚೆನೇ ಹೇಳಿತ್ತು. ಯಾರೂ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆಮೇಲೆ ಯಾರೂ ಲಿಂಕ್ ಮಾಡಿಸಿರಲಿಲ್ಲ. ಒಂದಷ್ಟು ಜನ ಮಾಡಿಸಿದ್ರು, ಒಂದಷ್ಟು ಜನ ಗೊತ್ತಿಲ್ಲದಿರೋರು ಮಾಡಿಸಿರಲಿಲ್ಲ. ಆಮೇಲೆ ಅದು ಲಿಂಕ್ ಮಾಡಿಸ್ಲೇಬೇಕು, ಇಲ್ಲಾಂದರೆ ದಂಡ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಒಂದು ರೂಲ್ಸ್ ಬಂತು. ಕಂಪಲ್ಸರಿ ಲಿಂಕ್ ಮಾಡಿಸ್ಬೇಕು ಪ್ಯಾನ್ಗೆ ಆಧಾರು ಅಂತ. ಆವಾಗ ಜನ ದಂಡ ಹಾಕಿದ್ಮೇಲೆ ಓಕೆ ಮಾಡ್ಸೋಣ ಅಂದ್ಬಿಟ್ಟು ಮುಂದೆ ಬಂದರು. ಆವಾಗ 1000 ರೂಪೀಸು ದಂಡ ಹಾಕ್ಬಿಟ್ಟು ಲಿಂಕ್ ಮಾಡಿಸ್ತಾಯಿದ್ರು. ಈ ಪ್ಯಾನ್ ಕಾರ್ಡ್ ಬಂದು IT ಇಲಾಖೆಗೆ ಸೇರಿದ್ದಲ್ವ, ಹಂಗಾಗಿ ಯಾರು ದಂಡ ಹಾಕಿದ್ಮೇಲೆ ಯಾರು ಆಧಾರ್ಗೆ ಪ್ಯಾನ್ ಲಿಂಕ್ ಮಾಡಿಸೋಣ ಅಂತ ಹೋದ್ರು, ಅವರು ಆವಾಗ IT ರಿಟರ್ನ್ ಮಾಡ್ತಾಯಿದ್ದಾರೆ ಇವರು ಅಂತ ಅದು ಬೈ ಮಿಸ್ಟೇಕಾಗಿ ITಯಲ್ಲಿ ಆ್ಯಡ್ ಆಗಿದೆ ಅಂತೆ. ಹಂಗಂತ ಎಲ್ಲರದೂ ಕ್ಯಾನ್ಸಲ್ ಆಗಿಲ್ಲ, ಒಂದಷ್ಟು ಜನರದು ಕ್ಯಾನ್ಸಲ್ ಆಗಿದೆ ಅಂತೆ. ಆಮೇಲೆ ರೂಲ್ಸ್ ಇದೆ ಅಲ್ವಾ, ಗೌರ್ಮೆಂಟ್ ರೂಲ್ಸು, 7 ಎಕರೆಗಿಂತ ಮೇಲೆ ಜಮೀನು ಇರಬಾರ್ದು, ಆಮೇಲೆ 4 ವೀಲರ್ ಇರಬಾರ್ದು, ಆಮೇಲೆ ಸ್ವಂತ ಮನೆ ಇರಬಾರ್ದು ಅಂತೆಲ್ಲ. ಆ ಥರ ಇದ್ದವ್ರನ್ನೂ ಕೂಡ ಹುಡುಕೊಂಡು ಚೆಕ್ ಮಾಡಿಬಿಟ್ಟು ಅದನ್ನ BPL ಕಾರ್ಡು ಕ್ಯಾನ್ಸಲ್ ಮಾಡ್ತಾಯಿದ್ದಾರಂತೆ. ಮತ್ತು ಯಾರ್ಯಾರ್ದು ಕ್ಯಾನ್ಸಲ್ ಆಗಿದೆಯೋ ಅಂತಲೂ ಚೆಕ್ ಮಾಡಿಕೊಂಡು ನೋಡ್ಬೋದು. ಅದು ಯಾವ ಥರ ಅಂತ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಫುಲ್ಲಾಗಿ ನೋಡಿ, ಸ್ಕಿಪ್ ಮಾಡಿ ನೋಡಬೇಡಿ. ನಮ್ಮ ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳೇನು ಅನೌನ್ಸ್ ಮಾಡಿತ್ತಲ್ವ, ಅದರಲ್ಲಿ ಮುಖ್ಯ ಬಂದು ಗೃಹಲಕ್ಷ್ಮಿ ಮತ್ತು ಆಮೇಲೆ ಅನ್ನಭಾಗ್ಯ. ಗೃಹಲಕ್ಷ್ಮಿ ಆಗಲೇ 3 ತಿಂಗಳಿಂದನೂ ಅಮೌಂಟ್ ಬಂದಿಲ್ಲ. ಆಮೇಲೆ ಅನ್ನಭಾಗ್ಯನೂ ಅಷ್ಟೇ, ಅನ್ನಭಾಗ್ಯದ ಅಮೌಂಟ್ ಕೂಡ 2 ತಿಂಗಳಿಂದ ಬಂದಿಲ್ಲ. ಒಬ್ಬೊಬ್ಬರಿಗೆ ಬಂದಿರ್ಬೋದು, ಒಬ್ಬೊಬ್ಬರಿಗೆ ಬಂದಿಲ್ಲಿರೋರಿಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರ್ಬೋದು. ಚೆಕ್ ಮಾಡ್ಕೊಳ್ಳಿ, ಸ್ಟೇಟಸ್ ಚೆಕ್ ಮಾಡ್ಬೋದು. ಅದು ಯಾವ ಥರ ಅಂತಲೂ ನಾನು ಹೇಳ್ತೀನಿ. ಆಮೇಲೆ ಗೃಹಲಕ್ಷ್ಮಿ ಅಷ್ಟೇ, ಗೃಹಲಕ್ಷ್ಮಿ 12 ಮತ್ತು 13ನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಇವಾಗ ಯಾರ ಕಾರ್ಡು ಕ್ಯಾನ್ಸಲ್ ಆಗಿದೆಯಾ ಇಲ್ವಾ, ಆ್ಯಕ್ಟಿವ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಯಾವುದಾದ್ರೂ ಒಂದು ಬ್ರೌಸರ್ಗೆ ಹೋಗಿ https/ ಅಂತ ಟೈಪ್ ಮಾಡಿ ahara.nic.in/home/e-services ಅಂತ ಟೈಪ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿ ಸರ್ವಿಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ DBT ಅಂತ ಸ್ಟೇಟಸ್ ಅಂತ ಬರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ 3 ಜಿಲ್ಲೆದು ಒಂದು ಲೈನ್ ಓಪನ್ ಆಗುತ್ತೆ. ಬೆಂಗಳೂರು ಸಿಟಿ, ಅರ್ಬನ್ನು, ಆಮೇಲೆ ಗ್ರಾಮಾಂತರ, ಆಮೇಲೆ ಬೇರೆ ಜಿಲ್ಲೆಗಳು ಕೂಡ ಅಲ್ಲಿ ಬರೆದಿರ್ತಾರೆ. ನೀವು ಚೆಕ್ ಮಾಡ್ಕೋಬೋದು. ಚೆಕ್ ಮಾಡಿಕೊಂಡು ನೀವು ಯಾವ ಜಿಲ್ಲೆಗೆ ಸೇರಿದ್ದೀರಾ ಅಂತ ಆ ಜಿಲ್ಲೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಅಲ್ಲಿ ತೋರಿಸುತ್ತೆ ರೇಷನ್ ಕಾರ್ಡು ಹಾಕಿ, ರೇಷನ್ ಕಾರ್ಡ್ ನಂಬರು ಅಂತ. ರೇಷನ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಓಕೆ ಮಾಡಿದ್ರೆ ಅಲ್ಲಿ ಆ್ಯಕ್ಟಿವ್ ಇದೆಯಾ ಇನ್ಆ್ಯಕ್ಟಿವ್ ಇದೆಯಾ ಅಂತ ತೋರಿಸುತ್ತೆ. ಆ್ಯಕ್ಟಿವ್ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ಗೆ ಏನೂ ತೊಂದರೆ ಆಗಿಲ್ಲ, ಸೇಫ್ ಆಗಿದೆ ಅಂತ ಅರ್ಥ. ಇನ್ಆ್ಯಕ್ಟಿವ್ ಆಗಿದೆ ಅಂದರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗಿದೆ ಅಂತ ಅರ್ಥ. ಲಿಂಕು ನನಗೆ ಟೈಪ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತ ಆ ಥರ ಯಾರಾದರೂ ಅಂದ್ಕೊಂಡ್ರೆ, ನಾನು ಲಿಂಕ್ನ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ. ಆ ಲಿಂಕ್ ಪ್ರೆಸ್ ಮಾಡಿದ್ರೆ ಡೈರೆಕ್ಟಾಗಿ ವೆಬ್ಸೈಟ್ಗೆ ಹೋಗುತ್ತೆ. ಈ ವೆಬ್ಸೈಟ್ ಗೌರ್ಮೆಂಟ್ ವೆಬ್ಸೈಟ್ ಆಗಿದ್ದರಿಂದ ಸೇಫ್ ಆಗಿರುತ್ತೆ, ಕಾರ್ಡ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು. ಅದೇ ನಾನು ಇಷ್ಟೊತ್ತು ಹೇಳಿದ್ನಲ್ವ, ಆ ಮೆಥಡಲ್ಲೇ ಟ್ರೈ ಮಾಡ್ಬೋದು. ಲಿಂಕು ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲ ನನಗೆ ಲಿಂಕ್ ಮಾಡೋಕ್ಕೂ ಗೊತ್ತಾಗಲ್ಲ ಅಂದರೆ ನಿಮ್ಮ ಹತ್ರ ಇರೋ ಬೆಂಗಳೂರನ್ನು ಇಲ್ಲಾಂದರೆ ಕರ್ನಾಟಕವನ್ನು, ಗ್ರಾಮವನ್ನು, ಆ ಥರ ಕಚೇರಿಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮದು ರೇಷನ್ ಕಾರ್ಡ್ ಈ ಥರ ಆಗಿದೆ, ಆ್ಯಕ್ಟಿವ್ ಇದೆಯಾ ಇಲ್ವಾ, ಇನ್ಆ್ಯಕ್ಟಿವ್ ಇದೆಯಾ ಅಂತ ಚೆಕ್ ಮಾಡ್ಬೋದು. ಆಮೇಲೆ ಯಾರಿಗೆಲ್ಲ ಅನ್ನಭಾಗ್ಯ ಅಮೌಂಟ್ ಬಂದಿಲ್ಲ, ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ, ಆ ಥರದವ್ರಿಗೆ ಸ್ವಲ್ಪ ಡೌಟ್ ಇರುತ್ತೆ. ನಮ್ಮ ಕಾರ್ಡ್ಗೆ ಏನಾದರೂ ಆಗಿದೆಯಾ, ಇಲ್ಲ ಈ ಥರ ಎಲ್ಲ ತೋರಿಸ್ತಾ ಇದ್ದಾರಲ್ವ ಕಾರ್ಡ್ ರದ್ದಾಗಿದೆ ಅಂತ, ಅದರಲ್ಲಿ ನಮ್ಮ ಕಾರ್ಡ್ ಏನಾದರೂ ಇದೆಯಾ ಅಂತ ಡೌಟ್ ಇರೋರು ಅಲ್ಲೋಗ್ಬಿಟ್ಟು ವಿಚಾರಿಸ್ಬೋದು. ಆಮೇಲೆ ಆ ಥರ ಏನಾದರೂ ತೊಂದರೆ ಆಗಿದ್ದರೆ ಆಹಾರ ಇಲಾಖೆಯಿಂದ NOC ಕೊಡ್ತಾರಂತೆ. ಅಲ್ಲೋಗ್ಬಿಟ್ಟು ಅದನ್ನ ತೊಗೊಂಡ್ಬಿಟ್ಟು ಆಹಾರ ಇಲಾಖೆ ಆಫೀಸ್ಗೆ ಹೋಗ್ಬಿಟ್ಟು ಸರಿ ಮಾಡಿಸ್ಕೋಬೋದು. ಅದು ಯಾವ ಥರ ಪ್ರಾಸೆಸ್ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಇವಾಗ ಬಂದು ಯಾವುದು ಕಾರ್ಡು ರದ್ದಾಗಿತ್ತು ಅಂತ ಮೆಸೇಜ್ ಬಂದಿತ್ತಲ್ವ, ಅಂದರೆ ಇನ್ಫಾರ್ಮೇಷನ್ ಇತ್ತಲ್ವ, ಅದ್ರ ಬಗ್ಗೆ ಮಾತ್ರ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ.
ಮತ್ತು ಒಬ್ಬೊಬ್ಬರು ಹೇಳ್ತಾರೆ ನಮ್ಮ ಹತ್ರ 4 ವೀಲರ್ ಅಂದರೆ ಕಾರೂ ಇಲ್ಲ, ಆಮೇಲೆ 7 ಎಕರೆ ಜಮೀನು ಇಲ್ಲ, ಆಮೇಲೆ ನಾನು ವರ್ಷಕ್ಕೆ 2.5 ಲಕ್ಷ ಇರಬೇಕು ಲಿಮಿಟ್ ಅಂತ ಗೌರ್ಮೆಂಟ್ ಹೇಳುತ್ತಲ್ವ, ಅಷ್ಟೊಂದು ಆದಾಯವೂ ಇಲ್ಲ, ನಾವು BPL ಕಾರ್ಡ್ಗೆ ಅರ್ಹರಾಗಿದ್ದೀವಿ, ಆದರೂ ನಮ್ಮ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂತ ಯಾರಿಗೆ ಅನಿಸುತ್ತೋ ಅದು ಆಧಾರ್ ಮತ್ತು ಪ್ಯಾನ್ ಯಾರು ಲಿಂಕ್ ಮಾಡಿಸಿರ್ಲಿಲ್ವೋ ಅದಾದಮೇಲೆ ದಂಡ ಹಾಕಿದ್ಮೇಲೆ ಲಿಂಕ್ ಮಾಡಿಸಿದ್ರು, IT ರಿಟರ್ನ್ ತೊಗೊಳ್ಳುವಾಗ ಬೈ ಮಿಸ್ಟೇಕಾಗಿ ಅಲ್ಲಿ ಇವರು IT ರಿಟರ್ನ್ ಮಾಡ್ತಾರೆ ಅಂತ ಸೇವ್ ಆಗಿರುತ್ತಂತೆ. ಹಾಗಾಗಿ ಆ ಥರ ಮಿಸ್ಟೇಕಿಂದನೂ ಆಗಿರ್ಬೋದು. ನಿಮಗೆ ಆ ಥರ ಏನಾದರೂ ಆಗಿದ್ದರೆ ಫುಡ್ ಆಫೀಸ್ಗೆ ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ಮತ್ತೆ ಕಾರ್ಡನ್ನ ವಾಪಸ್ ಪಡ್ಕೋಬೋದಂತೆ. ಹೋಗ್ಬಿಟ್ಟು ಅಲ್ಲಿ ವಿಚಾರಿಸ್ಕೊಂಡು ನೋಡ್ಕೊಳ್ಳಿ. ಮತ್ತು ನಮ್ಮದು ರೇಷನ್ ಕಾರ್ಡ್ ಇತ್ತು, 3 ಮಂತಿಂದನೂ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ, ಆಮೇಲೆ ಅನ್ನಭಾಗ್ಯ ಅಮೌಂಟ್ ಕೂಡ 2 ತಿಂಗಳಿಂದ ಬಂದಿಲ್ಲ. ನಮಗೂ ಡೌಟ್ ಇತ್ತು, ಹೌದು ನಮ್ಮ ಕಾರ್ಡ್ ಏನಾದರೂ ಆ್ಯಕ್ಟಿವ್ ಇದೆಯಾ ಇಲ್ಲ ಇನ್ಯಾಕ್ಟಿವ್ ಆಗಿದೆಯಾ ಅಂತ. ಹಾಗಾಗಿ ನಾನು ನಮ್ಮ ಕಾರ್ಡ್ದು ರೇಷನ್ ನಂಬರ್ ಹಾಕ್ಬಿಟ್ಟು ಚೆಕ್ ಮಾಡಿದೆ. ಇದನ್ನ ನಿಜವಾಗೂ ಚೆಕ್ ಮಾಡಿ ನೋಡಿದ್ದೀನಿ, ನಮ್ಮದು ಆ್ಯಕ್ಟಿವ್ ಅಂತ ಬಂದಿತ್ತು. ಹಾಗಾಗಿ ಆ ಇನ್ಫಾರ್ಮೇಷನ್ನೇ ಇದರಲ್ಲಿ ಹೇಳಿರೋದು. ಅದು ಬೆಳಿಗ್ಗೆ 10 ಗಂಟೆಯಿಂದ ಗೌರ್ಮೆಂಟ್ ವೆಬ್ಸೈಟ್ ಅಲ್ವಾ, 10 ಗಂಟೆಯಿಂದ ಓಪನ್ ಆಗುತ್ತೆ ಅನಿಸುತ್ತೆ. ನೈಟ್ ಟೈಮಲ್ಲಿ ಮಾಡಿದ್ರೆ ಇಲ್ಲ ಬೆಳಗ್ಗೆ ಬೇಗನೆ ಮಾಡಿದರೆ ಓಪನ್ ಆಗಲ್ಲ ಅನಿಸುತ್ತೆ. ಹಾಗಾಗಿ 10 ಗಂಟೆ ಮೇಲೆ ಆ ಲಿಂಕ್ನ ಓಪನ್ ಮಾಡಿಬಿಟ್ಟು ನೀವು ನೋಡ್ಕೋಬೋದು. ನಾನು ಹಾಕ್ಬಿಟ್ಟು ನೋಡಿದ್ದೀನಿ, ಕರೆಕ್ಟಾಗಿ ನೀಟಾಗಿ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಆಮೇಲೆ ಬೇರೆ ಬೇರೆ ಥರ ಕಾರ್ಡ್ಗೆ ಬೇಕಾಗಿದ್ದ ಡೀಟೇಲ್ಸು ಮಾಹಿತಿ ಎಲ್ಲನೂ ಸಿಗುತ್ತೆ. ಅದರಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಲ್ಲ ಆಲ್ರೆಡಿ ನಮಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿತ್ತು ಅಂತಂದರೆ ಪರವಾಗಿಲ್ಲ. ಇಷ್ಟ ಆಗಿದ್ದವರು ಶೇರ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಗೃಹಲಕ್ಷ್ಮಿ ಅಮೌಂಟ್ 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತೆ. ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ನಾನು ತೊಗೊಂಡಿದ್ದೀನಿ. ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಮತ್ತು ಧನ್ಯವಾದಗಳು. ನನ್ನ ಫ್ರೆಂಡ್ಸು ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ, ಅವರು ನನಗೆ ಬೇಕಾಗಿದ್ದ ಮಾಹಿತಿ ಕೊಡ್ತಾರೆ. ನಾನು ಅವರಿಂದ ಮಾಹಿತಿ ಕೇಳಿಕೊಂಡು ಏನು ಬಂದಿದೆ ಅಪ್ಡೇಟ್ ಅಂತ ನಾನು ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡೋದು. ಮಾಹಿತಿ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಜ ಆಗಿದ್ರೇ ನಾನು ಮಾಹಿತಿನ ಅಪ್ಲೋಡ್ ಮಾಡ್ತೀನಿ, ಸುಮ್ಮನೆ ಏನೇನೋ ಹೇಳಲ್ಲ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಆಮೇಲೆ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.